ತಾಯಿಯನ್ನ ದೇವರಿಗೆ ಹೋಲಿಸೋದು ಸಹಜ. ಅದೇ ತಾಯಿ ತನ್ನ ಮಗುವಿಗೆ ದೆವ್ವವಾದ್ರೆ ಹೇಗಿರುತ್ತೆ? ದೇವ್ರು ಎಲ್ಲಾ ಕಡೆ ಇರೋದಕ್ಕೆ ಆಗಲ್ಲ ಅಂತ ತಾಯಿಯನ್ನ ಸೃಷ್ಟಿ ಮಾಡಿರ್ತಾನಂತೆ. ತನ್ನ ಮಗಳನ್ನ ಕೊಂದ ಪ್ರಿಯಕರನನ್ನ ಉಳಿಸೋದಕ್ಕೆ ಪರದಾಡಿದ ತಾಯಿಯ ಸ್ಟೋರಿ ಇದು. ಅಂದು ದಿನಾಂಕ ಮಾರ್ಚ್ 24, ಪ್ರಿಯಾಂಕಾ ಮತ್ತು ಮೋಹನ್ ಎಂಬ ದಂಪತಿಗಳು 5 ವರ್ಷದ ಮಗಳನ್ನ ಕರ್ಕೊಂಡು ಬೆಂಗಳೂರಿನ ಹಾಸ್ಪಿಟಲ್ ಒಂದಕ್ಕೆ ಬರ್ತಾರೆ. ಪ್ರಿಯಾಂಕಾ ತಮ್ಮ ಮಗಳು ಸುಮಾರು ಹೊತ್ತಿನಿಂದ ಮಾತಾಡ್ತಾ ಇಲ್ಲ ನೋಡಿ ಅಂತ ಡಾಕ್ಟರ್ ಬಳಿ ಹೇಳ್ತಾಳೆ. ಡಾಕ್ಟರ್ ಏನು ಮೂವ್ಮೆಂಟ್ ಇಲ್ಲದೆ ಇರೋ ಆ ಮಗುವನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇಹವೆಲ್ಲ ಕೂಡ ತಣ್ಣಗಾಗಿರುತ್ತೆ. ಆ ಹುಡುಗಿಯ ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡಿದಾಗ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಆ ಹುಡುಗಿ ಸತ್ತೋಗಿ ಸುಮಾರು 12 ಗಂಟೆಗೂ ಜಾಸ್ತಿ ಆಗಿರುತ್ತೆ. ಈ ವಿಚಾರ ಪ್ರಿಯಾಂಕಾ ಹಾಗೂ ಮೋಹನ್ಗೆ ತಿಳಿತಿದ್ದ ಹಾಗೆ ಅವರಿಬ್ಬರಿಗೂ ಲೈಟ್ ಆಗಿ ನಡ್ಕ ಹುಟ್ಟೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಆ ಇಬ್ಬರು ದಂಪತಿಗಳು ಮಾಡಿದ ಹೀನಾಯಸ ಕೃತ್ಯ ಹೊರಗಡೆ ಬರುತ್ತೆ ಅಂತನ್ನೋ ಭಯ. ಡಾಕ್ಟರ್ ಆ ಮಗುವಿಗೆ ಹೀಗಾಗಲು ಕಾರಣ ಏನು ಅಂತ ಆ ದಂಪತಿ ಬಳಿ ಕೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ತನ್ನ ಮಗಳಿಗೆ ಬಿರಿಯಾನಿಯನ್ನ ತಿನ್ನಿಸಿ ಕಾರ್ನಲ್ಲಿ ಎಸಿ ಆನ್ ಮಾಡಿ ಲಾಕ್ ಮಾಡಿ ಬಂದಿದ್ದೆ, ಅದಕ್ಕೆ ಹೀಗಾಗಿರ್ಬೋದು ಅಂತ ಒಮ್ಮೆ ಹೇಳಿದ್ರೆ, ಮತ್ತೊಮ್ಮೆ ತಾವಿರುವಂತಹ ವಿಲ್ಲಾದ ಮೆಟ್ಟಿಲಿನಿಂದ ಜಾರಿ ಬಿದ್ದು ಹೀಗಾಗಿದೆ ಅಂತ ಹೇಳ್ತಾರೆ. ಇವರ ಅನುಮಾನಾಸ್ಪದ ಕಾರಣಗಳನ್ನ ಕೇಳಿ ಡಾಕ್ಟರ್ಗೆ ಇವ್ರ ಮೇಲೆ ಲೈಟ್ ಆಗಿ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆ ಡಾಕ್ಟರ್ ತಕ್ಷಣವೇ ಈ ವಿಚಾರವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆದ್ರೆ ಪ್ರಿಯಾಂಕಾ ಹಾಗೂ ಮೋಹನ್ ಮೇಲೆ ಯಾವುದೇ ರೀತಿಯಾದ ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ಪ್ರಿಯಾಂಕಾ ಒಬ್ಬ ವೃತ್ತಿಪರ ವಕೀಲೆಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆದ್ದರಿಂದ ಇದೊಂದು ನ್ಯಾಚುರಲ್ ಡೆತ್ ಅಂತ ಈ ಕೇಸನ್ನ ನೆಗ್ಲೆಕ್ಟ್ ಮಾಡಿ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ಟೋರಿಲಿ ಟ್ವಿಸ್ಟ್ ಏನಂತಂದ್ರೆ ಪ್ರಿಯಾಂಕಾ ಹಾಗೂ ಮೋಹನ್ ಆಕ್ಚುಲಿ ಗಂಡ ಹೆಂಡತಿನೇ ಆಗಿರಲ್ಲ. ಪ್ರಿಯಾಂಕಾಗೆ ಪ್ರವೀಣ್ ಎಂಬ ತನ್ನ ಸ್ವಂತ ಗಂಡ ಕೂಡ ಇರ್ತಾನೆ. ಈ ದುರಂತಕ್ಕೆ ತುತ್ತಾದ ಮಗು ಕೂಡ ಆ ಪ್ರವೀಣ್ನದ್ದೇ ಆಗಿರುತ್ತೆ. ಪ್ರವೀಣ್ ಹಾಗೂ ಪ್ರಿಯಾಂಕಾದ ಮಧ್ಯದಲ್ಲಿ ಸಾಂಸಾರಿಕ ಕಲಹದಿಂದ ಅವರಿಬ್ರು ದೂರ ಆಗಿರ್ತಾರೆ ಮತ್ತು ಅವರಿಬ್ಬರು ಡೈವರ್ಸಿಗೂ ಕೂಡ ಅಪ್ಲೈ ಮಾಡಿರ್ತಾರೆ. ಈ ಮಧ್ಯದಲ್ಲಿ ಪ್ರಿಯಾಂಕಾಗೆ ಮೋಹನ್ ನ ಪರಿಚಯವಾಗುತ್ತೆ. ಪರಿಚಯ ಪ್ರೀತಿಗೆ ತಿರುಗುತ್ತೆ. ಈಗ ಪ್ರೆಸೆಂಟ್ ಗೆ ವಾಪಸ್ ಬರೋಣ. ಪ್ರವೀಣ್ ಗೆ ತನ್ನ ಮಗಳು ಸತ್ತು ಹೋದ ವಿಚಾರ ತಿಳಿಯುತ್ತೆ. ತನ್ನ ಮಗಳ ಸಾವು ನ್ಯಾಚುರಲ್ ಅಲ್ಲ ಅನ್ಯಾಚುರಲ್ ಅಂತ ಅವನಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿ ನೋಡಿದಾಗ ಆ ಹುಡುಗಿಯ ಸಾವು ಒಂದು ಕೊಲೆ ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಪ್ರವೀಣ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಹಿಡ್ಕೊಂಡು ಮತ್ತೆ ಕೇಸ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಪೊಲೀಸರು ಈ ಕೇಸನ್ನ ಮತ್ತು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಇದರಿಂದ ಬೇಸತ್ತ ಪ್ರವೀಣ್ ತನಗೆ ಪರಿಚಯ ಇರುವಂತಹ ಪೊಲೀಸ್ ಉನ್ನತಾಧಿಕಾರಿಯನ್ನ ಭೇಟಿ ಮಾಡಿ ಅವರಿಗೆ ಇದ್ದ ವಿಚಾರವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದರಿಂದ ಅಲರ್ಟ್ ಆದಂತ ಆ ಪೊಲೀಸರು ಈ ಕೇಸನ್ನ ರೀಓಪನ್ ಮಾಡ್ತಾರೆ. ಪ್ರಿಯಾಂಕಾ ಹಾಗೂ ಮೋಹನ್ ಅನ್ನ ಕಸ್ಟಡಿಗೆ ತಗೊಂಡು ಸರಿಯಾಗಿ ವಿಚಾರಿಸಿದಾಗ ಅವರು ಈ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಳ್ತಾರೆ. ಪ್ರಿಯಾಂಕಾ, ಮೋಹನ್ ಮತ್ತು ಆ ಮಗು ಒಂದು ಮಾಲ್ಗೆ ಶಾಪಿಂಗ್ಗೆ ಅಂತ ಹೋಗಿರ್ತಾರೆ. ತಾಯಿ ಪ್ರಿಯಾಂಕಾ ಶಾಪಿಂಗ್ ಮಾಡೋದಕ್ಕೆ ಅಂತ ಮಾಲ್ ಒಳಗಡೆ ಹೋಗಿರ್ತಾಳೆ. ಮೋಹನ್ ಮತ್ತು ಆ ಮಗಳು ಕಾರಲ್ಲಿ ಕೂತಿರ್ತಾರೆ. ಆ ಹುಡುಗಿ ಮೋಹನ್ ಬಳಿ ಒಂದು ಐಸ್ ಕ್ರೀಮ್ ಕೊಡಿಸುವಂತೆ ಕೇಳ್ತಾಳೆ. ಮೋಹನ್ ಆ ಹುಡುಗಿಗೆ ಐಸ್ ಕ್ರೀಮ್ ಅನ್ನ ಕೂಡ ಕೊಡಿಸ್ತಾನೆ. ಈ ಐಸ್ ಕ್ರೀಮ್ ಬೇಡ, ಬೇರೊಂದು ಐಸ್ ಕ್ರೀಮ್ ಬೇಕು ಅಂತ ಆ ಹುಡುಗಿ ಹಠ ಮಾಡ್ತಾಳೆ. ಕೋಪಗೊಂಡಂತ ಮೋಹನ್ ಅವಳ ಎದೆಯ ಭಾಗಕ್ಕೆ ಗುದ್ದಿ ಅವಳ ಉಸಿರುಗಟ್ಟಿಸಿ ಕಾರಲ್ಲೇ ಅವಳನ್ನ ಕೊಂದು ಬಿಡ್ತಾನೆ. ಕೊನೆಗೆ ನಡೆದ ಎಲ್ಲಾ ವಿಚಾರವನ್ನ ಪ್ರಿಯಾಂಕಾಳ ಮುಂದೆ ಬಿಚ್ಚಿಟ್ಟಾಗ ಪ್ರಿಯಾಂಕಾ ಹಾಗೂ ಮೋಹನ್ ಆ ಹುಡುಗಿಗೆ ಏನೂ ಆಗಿಲ್ಲವೆಂಬಂತೆ ಡಾಕ್ಟರ್ನ ಬಳಿ ಹೋಗಿ ಈ ಒಂದು ವಿಚಾರದಲ್ಲಿ ತಗಲ